ಆತ್ಮೀಯ ವಿದ್ಯಾರ್ಥಿಗಳೇ, ಬಡ ಮಕ್ಕಳು SSLC ಬೋರ್ಡಿನ ಮೊದಲೆರಡು ಪ್ರಶ್ನೆ ಪತ್ರಿಕೆಗಳನ್ನು ಕೊಡಿ ಅಂತೇಳಿ ವಾಟ್ಸಪ್ ಮಾಡಿ ಫೋನ್ ಮಾಡ್ತಾಯಿದ್ರು. ಇದು ಅವರಿಗಾಗಿ SSLC ಬೋರ್ಡಿನ ಮೊದಲೆರಡು ಸೆಟ್ ಪೇಪರ್ಗಳು. ಮೊದಲನೇ ಸೆಟ್ಟಲ್ಲಿ 8 ಪ್ರಶ್ನೆ ಇರ್ತದೆ. ಅಂದರೆ ನಾವು MCQ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಆ 8 ಪ್ರಶ್ನೆಗೆ ಒಂದೊಂದು ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು ಸರಿಯಾದದನ್ನು ನೋಡಿ ಉತ್ತರ ಪತ್ರಿಕೆ ಬರೀಬೇಕು. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಆಪ್ಷನ್ಸ್ A ಅಲೆಕ್ಸಾಂಡರ್ ರೀಡ್, ಆಪ್ಷನ್ಸ್ B ಕಾರ್ನ್ವಾಲಿಸ್, ಆಪ್ಷನ್ C ಜೇಮ್ಸ್ ಥಾಮ್ಸನ್, ಆಪ್ಷನ್ಸ್ D RM ಬರ್ಡ್. ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ ಚೌರಿ ಚೌರ ಘಟನೆ ವಿಚಾರಣೆಗಾಗಿ, ಜಲಿಯನ್ವಾಲಾ ಬಾಗ್ ದುರಂತದ ವಿಚಾರಣೆಗಾಗಿ, ಭಾರತ ಮತ್ತು ಪಾಕಿಸ್ತಾನಗಳ ಗಡಿಗಳನ್ನು ಗುರುತಿಸಲು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕಲ್ಪಿಸಲಿಕ್ಕೆ ಅಂತ ಹೇಳ್ತಾರೆ. ಪ್ರಶ್ನೆ 3, ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಎನ್ನುವರು ಏಕೆಂದರೆ ಇದು ಆಪ್ಷನ್ಸ್ 4 ಇದೆ. A ಬಹುಪಯೋಗಿ ಶಕ್ತಿ ಸಂಪನ್ಮೂಲ, B ಹೆಚ್ಚು ರಫ್ತು ಮಾಡಲ್ಪಡುತ್ತದೆ, C ಹೆಚ್ಚು ಕಲಬೆರಕೆ ಇರುವ ಸಂಪನ್ಮೂಲ, D ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ. ಆಪ್ಷನ್ಸ್ D ಇಲ್ಲಿ ಸರಿಯಾದ ಉತ್ತರ. ಸಾರ್ವಜನಿಕ ಆಡಳಿತದ ಪಿತಾಮಹ ಆಪ್ಷನ್ಸ್ A FM ಮಾರ್ಕ್ಸ್, ಆಪ್ಷನ್ಸ್ B ಲೂಥರ್ ಗೂಲಿಕ್, ಆಪ್ಷನ್ C ವುಡ್ರೋ ವಿಲ್ಸನ್, ಆಪ್ಷನ್ D ಪಿಫನರ್. ಪ್ರಶ್ನೆ ನಂಬರ್ 5, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ನಮ್ಮ ಸಂವಿಧಾನ ವಿಧಿ. ಆಪ್ಷನ್ಸ್ A 14, ಆಪ್ಷನ್ಸ್ B 17, ಆಪ್ಷನ್ C 24, ಆಪ್ಷನ್ D 29. ಈ ಉತ್ತರ ಆಪ್ಷನ್ B. ಪ್ರಸವಪೂರ್ವ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಪ್ಷನ್ಸ್ A 1992, ಆಪ್ಷನ್ಸ್ B 1993, ಆಪ್ಷನ್ C 1986, ಆಪ್ಷನ್ D 1994. ಪ್ರಶ್ನೆ ನಂಬರ್ 7, 65-66 ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ. ಆಪ್ಷನ್ A ಗೋಧಿಯು ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ, B ರೈತರಿಗೆ ಸಹಾಯಧನ ಘೋಷಣೆ, C ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಿತು, D ನೀತಿ ಆಯೋಗವನ್ನು ರಚಿಸಿತು. ಪ್ರಶ್ನೆ ನಂಬರ್ 8, ಯಶಸ್ಸನ್ನು ಮನೆಗೆ ಸುಗ್ಗಿಯ ಮೂಲಕ ದೋಸೆ ತರಿಸಿಕೊಳ್ಳುತ್ತಾನೆ. ಇದು ಬಳಸಿದ ವ್ಯಾಪಾರ ವಿಧಾನ ಯಾವುದು? ಸಗಟು ವ್ಯಾಪಾರ A, ಆಪ್ಷನ್ B ಆಮದು, ಆಪ್ಷನ್ C ಟೆಲಿಶಾಪಿಂಗ್, ಆಪ್ಷನ್ D ರಫ್ತು. ಉತ್ತರ ಇಲ್ಲಿ ಆಪ್ಷನ್ C ಟೆಲಿಶಾಪಿಂಗ್. ಸೆಟ್ 2, 8 ಪ್ರಶ್ನೆ ಕೊಟ್ಟಿರ್ತಾರೆ. ಒಂದು ವಾಕ್ಯದಲ್ಲಿ ಮಾತ್ರ ಉತ್ತರ ಬರೀಬೇಕು. ಪ್ರಶ್ನೆ ನಂಬರ್ 9, ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು? ಚಾರ್ಟರ್ ಕಾಯ್ದೆಯ ಉದ್ದೇಶವೇನು? ಪ್ರಶ್ನೆ ನಂಬರ್ 10, ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು? ಪ್ರಶ್ನೆ ನಂಬರ್ 12, ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು? ಪ್ರಶ್ನೆ ನಂಬರ್ 14, ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ, ದೃಢೀಕರಿಸಿ. ಪ್ರಶ್ನೆ ನಂಬರ್ 15, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ? ಪ್ರಶ್ನೆ ನಂಬರ್ 16, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು? ಸೆಟ್ 3 ಪ್ರಶ್ನೆ 8 ಇರ್ತದೆ, 2 ಅಂಕದ್ದು, 16 ಮಾರ್ಕ್ಸು. 17ನೇ ಪ್ರಶ್ನೆ, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? 18ನೇ ಪ್ರಶ್ನೆ, ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು? 19ನೇ ಪ್ರಶ್ನೆ, ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿ. 20ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸಿದವು ಏಕೆ? 21ನೇ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಹೇಗೆ? 22ನೇ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶ ತಿಳಿಸಿ. 23ನೇ ಪ್ರಶ್ನೆ, ಕೇಂದ್ರ ಲೋಕ ಸೇವಾ ಆಯೋಗವು
ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ, ಅಥವಾ ಮೊದಲು ತಾನು ಅಣ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತ ಬದ್ಧವಾಗಿದೆ ಸ್ಪಷ್ಟೀಕರಿಸಿ. ಇಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಪ್ರಶ್ನೆ ನಂಬರ್ 24, ಚಿಪ್ಕೋ ಚಳುವಳಿಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ, ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ವಿವರಿಸಿ. ಸೆಟ್ 4, ಇಲ್ಲಿ 9 ಪ್ರಶ್ನೆ ಇರ್ತದೆ, 3 ಅಂಕದ್ದು, ಒಟ್ಟು 27 ಮಾರ್ಕ್ಸಿಗೆ ಬರ್ತದೆ. ಪ್ರಶ್ನೆ ನಂಬರ್ 25, ಸತ್ಯಶೋಧಕ ಸಮಾಜದ ಸುಧಾರಣೆಯನ್ನು ತಿಳಿಸಿ. 26ನೇ ಪ್ರಶ್ನೆ, ಬಕ್ಸರ್ ಕದನದ ಪರಿಣಾಮಗಳೇನು. 27ನೇ ಪ್ರಶ್ನೆ, ಅನಕ್ಷರತೆಯನ್ನು ತೊಡೆದುಹಾಕಲು ಭಾರತ ಸರ್ಕಾರವು ಶ್ರಮಿಸುತ್ತಿದೆ ಸಮರ್ಥಿಸಿ. 28ನೇ ಪ್ರಶ್ನೆ, ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು. 29ನೇ ಪ್ರಶ್ನೆ, ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರನ್ನು ತಿಳಿಸಿ. 30ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ. ಇಲ್ಲಿ ಆಪ್ಷನ್ಸ್ ಇದೆ, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು ವಿವರಿಸಿ. ನಿಮ್ಗೆ ಯಾವುದು ಸರಳವಾಗಿ ಕಾಣ್ತದೋ ಆ ಪ್ರಶ್ನೆ ಅಟೆಂಡ್ ಮಾಡ್ಬೋದು, ಎರಡನ್ನು ಬರೀಬೇಕು ಅಂತ ಇಲ್ಲ. ಪ್ರಶ್ನೆ ನಂಬರ್ 31, ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು, ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ನೋಡಿ, 4 ಅಂಕ ಪ್ರಶ್ನೆ, 3 ಅಂಕ ಪ್ರಶ್ನೆ ಕೇಳಿದ್ರೆ 4 ಅಂಕ ಕೇಳಿದ್ದಾರೆ ಇಲ್ಲಿ. ಪ್ರಶ್ನೆ ನಂಬರ್ 32, ಭಾರತದಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸುತ್ತಿದೆ, ಅಥವಾ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆಗಳಿಗಿಂತ ಹೇಗೆ ಭಿನ್ನವಾಗಿದೆ. 33ನೇ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳಾವುವು, ಅಥವಾ ಉದ್ಯಮಿಯ ಗುಣಲಕ್ಷಣಗಳಾವುವು. ಸೆಟ್ 4, ಸೆಟ್ 5ನೇದೀಗ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೀಬೇಕು. ಅಂದರೆ 8 ವಾಕ್ಯ ಬರಿಬೋದು ಅಥವಾ 8 ಅಂಶ ಬರಿಬೋದು. 4 ಪ್ರಶ್ನೆ ಇರ್ತದೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವು ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಸಮರ್ಥಿಸಿ. 35ನೇ ಪ್ರಶ್ನೆ, ಅರಣ್ಯಗಳ ಮಹತ್ವವನ್ನು ವಿವರಿಸಿ. 36ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಭದ್ರತಾ ಮಂಡಳಿ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ. 37ನೇ ಪ್ರಶ್ನೆ, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ, ಅಥವಾ ಭಾರತ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ. ಕೊನೆಯ ಪ್ರಶ್ನೆ ನಕ್ಷೆದು. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಯಾವುದಾದರೂ 5 ಗುರುತಿಸಿ. ಇವರಲ್ಲಿ 7 ಅಂಶ ಕೊಟ್ಟಿರ್ತಾರೆ. ನಿಮಗೆ ಸರಳವಾಗಿ ಕರೆಕ್ಟಾಗಿ ನೆಕ್ ಪಾಯಿಂಟ್ ಬರುವಂಥ 5 ಮಾತ್ರ ಗುರುತಿಸಬೇಕು. 82 ಡಿಗ್ರಿ ಮತ್ತು 30 ಡಿಗ್ರಿ ಪೂರ್ವರೇಖಾಂಶ, ಬಿ ಇಂದಿರಾ ಪಾಯಿಂಟ್, ಬಾಕ್ರಾನಂಗಲ್, ಲಾತೂರ್, ಕನ್ಯಾಕುಮಾರಿ, ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ, ಭಾರತದ ಚಹಾದ ಬಂದರು. ಇದು ಮೊದಲನೇ ಪ್ರಶ್ನೆ ಎರಡನೇ ಸೆಟ್ಟಿನ ಪ್ರಶ್ನೆ ಪತ್ರಿಕೆ ಬೋರ್ಡಿನದು. ಈಗ ಮೊದಲನೇ ಸೆಟ್ ನಾನು ನಿಮ್ಮನ್ನು ತರ್ತಾ ಇದ್ದೇನೆ. ಇಲ್ಲಿ ಕೂಡ 32 ಪ್ರಶ್ನೆ ಇದೆ. ನಿಮಗೆ ಅಂದಾಜು ಸಿಗ್ತದೆ. ಪ್ರಶ್ನೆ ಪತ್ರಿಕೆ, ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತುಂಬ ಸರಳವಾಗಿರುತ್ತೆ. ನಾವು ತುಂಬ ಚೆನ್ನಾಗಿ ಬರೀಬಹುದು ಅನ್ನೋ ಒಂದು ಆಕಾಂಕ್ಷೆ ನಿಮ್ಮಲ್ಲಿ ಮೂಡುತ್ತೆ ಅನ್ನೋ ಭಾವನೆಯಿಂದ ನಾನು ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ. ಇಲ್ಲಿ ಸೆಟ್, ನಾವು 1ನೇ ಸೆಟ್ಟಲ್ಲಿ 8 ಇರ್ತದೆ, 1 ಅಂಕದ್ದು. ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ವೆಲ್ಲಸ್ಲಿ, ಡಾಲೌಸಿ, ಕಾರ್ನ್ವಾಲಿಸ್, ವಾರನ್ ಹೇಸ್ಟಿಂಗ್ಸ್. 1935ರ ಭಾರತ ಸರ್ಕಾರ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿಯಿಂದ ಪರಿಗಣಿಸಲ್ಪಡುತ್ತದೆ, ಏಕೆಂದರೆ ಅದು ಆಪ್ಷನ್ ಎ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತು, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿತು, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿ ತಂದಿತು, ಸ್ಥಳೀಯ ಸರ್ಕಾರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆಶ್ವಾಸನೆ ನೀಡಿತು. 3ನೇ ಪ್ರಶ್ನೆ, ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಅಲಿಪ್ತ ನೀತಿ. ಬಿ ಆಪ್ಷನ್ 91ರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ. ಸಿ ಆಪ್ಷನ್ ನಿಶಸ್ತ್ರೀಕರಣಕ್ಕೆ ಬೆಂಬಲ. ಡಿ ವರ್ಣಭೇದ ನೀತಿಗೆ ವಿರೋಧ. ಪ್ರಶ್ನೆ ನಂಬರ್ 4, 76ರ ನಾಗರಿಕ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಆಪ್ಷನ್ ಎ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ. ಅಸ್ಪೃಶ್ಯತೆಯ ಪಾಲನೆಗೆ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ. ಆಪ್ಷನ್ ಸಿ ಸಾರ್ವತ್ರಿಕ ಮತದಾನದ ಹಕ್ಕುಗಳನ್ನು ಎಲ್ಲರಿಗೂ ನೀಡಲಾಗಿದೆ. ಸಮಾನತೆ ಹಕ್ಕನ್ನು ದೇಶದ ಎಲ್ಲ ನಾಗರಿಕರು ನೀಡಲಾಗಿದೆ. ಯಾವುದು ಸರಿಯಾಗಿರ್ತದೆ ನೋಡಿ ಗುರುತಿಸಬೇಕು. ಪ್ರಶ್ನೆ ನಂಬರ್ 5, MRPL ವಿರುದ್ಧ ಚಳುವಳಿಯನ್ನು ನಡೆಸದ ಕಾರಣ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ.
ಮರ ಕಡಿಯುವುದರ ವಿರುದ್ಧ ಚಳುವಳಿ, ಮಹಿಳೆಯರ ಶೋಷಣೆ ವಿರುದ್ಧ ಚಳುವಳಿ, ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ. ಪ್ರಶ್ನೆ ನಂಬರ್ 6, ಭಾರತದ ಭೌಗೋಳಿಕ ವಿಭಾಗದಲ್ಲಿಯೇ ಅತಿ ದೊಡ್ಡದಾಗಿರುವುದು ಉತ್ತರದ ಮಹಾಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಹಿಮಾಲಯ ಪರ್ವತಗಳು, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ಸೆಟ್ 7, ಈ ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು ಇದು. ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಜಾತ್ಯತೀತ ನ್ಯಾಯ, ನ್ಯಾಯಾಂಗ ನ್ಯಾಯ. ನೋಡಲಿ ಯಾವುದು ಸರಿ ಕಾಣುತ್ತೆ ಅದನ್ನು ಗುರುತಿಸಬೇಕು. ಸುಹಾಸನು 68,000 ರು ಮೌಲ್ಯದ LED ಟಿವಿಯನ್ನು ಒಂದು ಅಂಗಡಿಯನ್ನು ಕೊಂಡಿರ್ತಾನೆ. ಅದು ವಾರಂಟಿಗೆ ಮುನ್ನವೇ ಹಾಳಾಗುತ್ತದೆ. ಅಂಗಡಿಯ ಮಾಲೀಕನ ಸುಹಾಸನ ದೂರನ್ನು ಪರಿಗಣಿಸುವುದಿಲ್ಲ. ಈಗ ಸುಹಾಸನು ದೂರನ್ನು ಸಲ್ಲಿಸಬೇಕಾದದ್ದು ಯಾರಿಗೆ? ಇಲ್ಲಿ ಆಪ್ಷನ್ ಎ ಜಿಲ್ಲಾ ಆಯೋಗ, ರಾಜ್ಯ ಆಯೋಗ, ತಾಲೂಕು ಆಯೋಗ, ರಾಷ್ಟ್ರ ಆಯೋಗ. ಸೆಟ್ 2ರಲ್ಲಿ 1 ಅಂಕದ 8 ಪ್ರಶ್ನೆ ಇರ್ತದೆ. ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ? ಅಡಾಲ್ಫ್ ಹಿಟ್ಲರ್ನು ಕಂದು ಅಂಕಿ ದಳ ಸ್ಥಾಪಿಸಿದನು ಏಕೆ? ಉಪಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು? ಪೂರ್ವಗ್ರಹ ಎಂದರೇನು? 20ನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ? ಆಬ್ರಕ. ಪೆಟ್ರೋಲಿಯಮನ್ನು ತನ್ನ ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ? ಶಾಂತಿ ಸಮಯ ಮತ್ತು ಯುದ್ಧ ಕಾಲದ ಬಳಕೆಯೇ ಆಗ್ತಾ ಇರೋದ್ರಿಂದ. ಪ್ರತ್ಯಕ್ಷ ತೆರಿಗೆ 2 ಉದಾಹರಣೆ ಕೊಡಿ. ಉದ್ಯಮಿ ಎಂದರೆ ಯಾರು? ಸೆಟ್ 3ರಲ್ಲಿ 2 ಅಂಕದ 8 ಪ್ರಶ್ನೆ ಇರ್ತದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಯನ್ನು ತಿಳಿಸಿ. ಅಥವಾ ಭಯೋತ್ಪಾದನೆ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ. ವರದಕ್ಷಿಣೆ ಪೀಳಿಗೆಯಿಂದ ಆಗುವ ದುಷ್ಪರಿಣಾಮಗಳಾವುವು? ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳಾವುವು? 19ನೇ ಪ್ರಶ್ನೆ. ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಕೊಡುಗೆಗಳೇನು? 20ನೇ ಪ್ರಶ್ನೆ. ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ? 21ನೇ ಪ್ರಶ್ನೆ. ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ವಿವರಿಸಿ. 22ನೇ ಪ್ರಶ್ನೆ. ಭಾರತದ ಕೃಷಿಯು ಮಾನ್ಸೂನ್ ಮಾರುತದೊಂದಿಗೆ ಆಡುವ ಜೂಜಾಟವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೆಯಿರಿ. 24 ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸುತ್ತಾರೆ ಏಕೆ? ಇಲ್ಲಿ ಪ್ರಶ್ನೆ ಸೆಟ್ 4ರಲ್ಲಿ 3/9 ಪ್ರಶ್ನೆ ಇರ್ತದೆ 27 ಮಾರ್ಕ್ಸಿಗೆ. ಸಾಮಾಜಿಕ ಸುಧಾರಣಾ ಚಳವಳಿ ಹಾಗೂ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಾನೆ ಬೆಸೆಂಟ್ರವರ ಪಾತ್ರ ವಿವರಿಸಿ. ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ವಿವರಿಸಿ. 26ನೇ ಪ್ರಶ್ನೆ. GPS-ನ ಉಪಯೋಗಗಳೇನು? ಅಥವಾ ಚಂಡಮಾರುತದ ಪರಿಣಾಮಗಳೇನು? 27ನೇ ಪ್ರಶ್ನೆ. ಭಾರತ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಎಂಬುದನ್ನು ಸಮರ್ಥಿಸಿ. ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಎಂಬುದನ್ನು ಸಮರ್ಥಿಸಿ. 28ನೇ ಪ್ರಶ್ನೆ. ಬ್ಯಾಂಕ್ ಖಾತೆ ಹೊಂದಿರುವುದು ಅನುಕೂಲಕರ ಹೇಗೆ? ಅಥವಾ ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯು ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತಾನೆ ಹೇಗೆ? ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು. ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ. ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. 32ನೇ ಪ್ರಶ್ನೆ. ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ? 33ನೇ ಪ್ರಶ್ನೆ. ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ? ಸೆಟ್ 5 4 ಪ್ರಶ್ನೆ ಇರ್ತದೆ. 34ನೇ ಪ್ರಶ್ನೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಸೈನಿಕ ಕಾರಣಗಳನ್ನು ವಿವರಿಸಿ. ಅಥವಾ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿ. 35ನೇ ಪ್ರಶ್ನೆ. ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೀಡಿದ ಕೊಡುಗೆಗಳನ್ನು ಬರೆಯಿರಿ. 36ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ. 37ನೇ ಪ್ರಶ್ನೆ. ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ? ಈಗ ಲಾಸ್ಟ್ ಪ್ರಶ್ನೆಗೆ ಬಂದ್ವಿ. ನಕಾಶೆದು 6ನೇ ಸೆಟ್ಟು. ಇದರಲ್ಲಿ 7 ಅಂಶ ಕೊಟ್ಟಿರ್ತಾರೆ. ನಿಮಗೆ ಜ್ಞಾಪಕ ಬಂದಂಥ ಸರಿಯಾದ 5
ಅಂಶಗಳನ್ನು ನಕಾಶೆ ಗುರುತಿಸಿದರೆ 5 ಅಂಕ. 1 ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, 2 ಅಹಮದಾಬಾದ್, 3 82°30° ಪೂರ್ವ ರೇಖಾಂಶ, 4 ವಿಶಾಖಪಟ್ಟಣ, 5 ಭಾರತ ಅತ್ಯಂತ ಹಳೆಯ ಬಂದರು, 6 ಬರ್ನಾಪುರ್, 7 ಗುವಾಹಟಿ. ನೋಡಿ, ಮೊದಲೆರಡು ಪೇಪರ್ ನೋಡಿದಾಗ ಹೆಚ್ಚು ಕಡಿಮೆ ಪ್ರಶ್ನೆಗಳು ಸಾಮ್ಯತೆಗಳನ್ನು ನೀವು ಕಂಡುಕೊಂಡಿದ್ದೀರಿ. ಈಗಾಗಲೇ ನಾನು ನಿಮಗೆ ಈ ಹಿಂದಿನ ವಿಡಿಯೋ ಆನ್ಲೈನ್ ತರಗತಿಯಲ್ಲಿ 3-4 ಸೆಟ್ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಪೂರ್ವಸಿದ್ಧ ಪರೀಕ್ಷೆ ಪ್ರಶ್ನೆಪತ್ರಿಕೆ ನೀಡಿದ್ದೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಬೇಕು. ಈಗ ಇಲ್ಲಿ ಭಾರತ ರಾಷ್ಟ್ರೀಯ ಸೈನ್ಯದ ಮಹಿಳಾ ಘಟಕದ ಮುಖ್ಯಸ್ಥರು ಯಾರು? ಆಪ್ಷನ್ಸ್ 4 ಕೊಡ್ತಾರೆ. ಆಪ್ಷನ್ಸ್ ಎ ಪ್ರತಿಭಾ ಪಾಟೀಲ್, ಬಿ ಕರ್ನಲ್ ಲಕ್ಷ್ಮಿ, ಸಿ ನಿವೇದಿತಾ, ಡಿ ಮಾರ್ಗರೇಟ್. ಉತ್ತರ ಇಲ್ಲಿ ಕರ್ನಲ್ ಲಕ್ಷ್ಮಿ, ಮಹಿಳಾ ಕ್ಯಾಪ್ಟನ್. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ಸ್ವಾಮಿ ದಯಾನಂದ ಸರಸ್ವತಿ, ಆತ್ಮರಾಮ ಪಾಂಡುರಂಗರಾವ್. ಆಪ್ಷನ್ ಸಿ ಇಲ್ಲಿ ಉತ್ತರ ಆಗ್ತದೆ, ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 3, ಹಿಂದೂ ಪುನರ್ ವಿವಾಹ ಕಾಯ್ದೆ ಜಾರಿಗೆ ಬಂದ ವರ್ಷ 2008, 1956, 1986, 1856. ಇಲ್ಲಿ 1986. ವಲಸೆ ಹೆಚ್ಚಳವು ಇದರ ಪರಿಣಾಮವಾಗಿದೆ. ಯಾವುದು ಪರಿಣಾಮ? 1 ಜಾಗತೀಕರಣ, 2 ಖಾಸಗೀಕರಣ, 3 ಪ್ರಾದೇಶಿಕ ಅಸಮತೋಲನ, 4 ಉದಾರೀಕರಣ. ಅಂದರೆ ಇದಕ್ಕೆ ಉತ್ತರ ಜಾಗತೀಕರಣ. ಜಾಗತೀಕರಣ ಅಂದರೆ ಏನು? ಒಂದೇ ಕಡೆ ಎಲ್ಲ ರೀತಿಯ ವಸ್ತುಗಳು ಲಭ್ಯ, ಮಾನವನ ಮೂಲಭೂತ ಸೌಲಭ್ಯಗಳಿಗೆ ಲಭ್ಯವಾಗಿರೋಂಥ ವಸ್ತುಗಳು ಎಲ್ಲೆಲ್ಲಿ ಸಿಗ್ತವೋ ಅಲ್ಲಿ ಜನ ವಲಸೆ ಹೋಗ್ತಾ ಇದ್ದಾರೆ. ಉದಾಹರಣೆಗೆ ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ವಸತಿ ಅಂತ ನಾವು ಹೇಳ್ಬೋದು. ರಷ್ಯಾದ ಜನರು ಇವರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು. ಯಾರಿಂದ ಅಂತ? ಸ್ಟಾಲಿನ್, ರೂಸೋ, ಕಾರ್ಲ್ ಮಾರ್ಕ್ಸ್, ಅಬ್ರಹಾಂ ಲಿಂಕನ್. ಇಲ್ಲಿ ಸ್ಟಾಲಿನ್ ಅಂತ ಉತ್ತರ ನಾವು ಬರೀಬೇಕು. ಪ್ಲಾಸ್ಟಿಕ್ ಕದನ ನಡೆದ ವರ್ಷ 1665, 1757, 1857, 1864. ಉತ್ತರ ಎಲ್ಲಿ? 1757. ನೋಡಿರಿ, 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೆದರೆ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಿತು. 100 ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿ ನಮ್ಮ ದೇಶದವನ್ನು ತಮ್ಮ ಕೈವಶ ಮಾಡಿಕೊಂಡಂಥ ಘಟನೆ ಅದು. ಬಾಲ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ 1965, 1986, 1964, 2025. ಉತ್ತರ ಇದಕ್ಕೆ 1986. ನೀತಿ ಆಯೋಗದ ನೇತೃತ್ವ ಪ್ರಧಾನಮಂತ್ರಿ ವಹಿಸಿಕೊಂಡರೆ ಅದರ ದಿನವೇ ಆಡಳಿತವನ್ನು ಯಾರು ವಹಿಸಿಕೊಳ್ಳುತ್ತಾರೆ? ರಾಷ್ಟ್ರಪತಿ, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಉಪ ಪ್ರಧಾನಮಂತ್ರಿ. ಇಲ್ಲಿ ಉಪ ಅಧ್ಯಕ್ಷರು. ಯಾಕೆ? ಅಧ್ಯಕ್ಷರು ಪ್ರಧಾನಮಂತ್ರಿಯವರಾಗಿರ್ತಾರೆ, ಉಪಾಧ್ಯಕ್ಷ ನೇಮಕ ಮಾಡಿರ್ತಾರೆ. ಸಂಪ್ರದಾಯ ಶಕ್ತಿ ಸಂಪನ್ಮೂಲಗಳಿಗೆ ಉತ್ತಮ ಉದಾಹರಣೆ. ಸಂಪ್ರದಾಯ ಶಕ್ತಿ ಸಂಪನ್ಮೂಲ ಉತ್ತಮ ಉದಾಹರಣೆ ಆಪ್ಷನ್ಸ್ 4 ಕೊಟ್ಟಿದ್ದಾರೆ. ಸೌರಶಕ್ತಿ, ಪವನ ಶಕ್ತಿ, ಉಬ್ಬರವಿಳಿತ ಶಕ್ತಿ, ಸ್ವಾಭಾವಿಕ ಅನಿಲ. ಉತ್ತರ ಎಲ್ಲಿ? ಸ್ವಾಭಾವಿಕ ಅನಿಲ. ಸ್ವಾಭಾವಿಕ ಅನಿಲವನ್ನು ಸಬ್ಬರ ಶಕ್ತಿ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ನಾವು ಸ್ವಾಭಾವಿಕ ಅನಿಲ ಖರ್ಚಾದ ಮೇಲೆ ಅದು ಮತ್ತೆ ಪುನಃ ಉತ್ಪತ್ತಿ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಆ ಸಂಪರ್ಕ ಸಂಪನ್ಮೂಲಗಳು ಇವುಗಳು ನಾವು ಖರ್ಚಾದರೆ ಮತ್ತೆ ಪುನಃ ಉತ್ಪತ್ತಿ ಮಾಡಿಕೊಳ್ಬೋದು. ಆ ಸಂಪರ್ಕ ಸಂಪನ್ಮೂಲಗಳಿಗೆ ಉದಾಹರಣೆ ಅಂದರೆ ಸೌರಶಕ್ತಿ, ಪವನ ಶಕ್ತಿ, ಉಬ್ಬರ ಬೆಳೆದ ಶಕ್ತಿ. ಹಾಗಾಗಿ ಸಂಪಾದಕ ಶಕ್ತಿ ಸಂಪನ್ಮೂಲಗಳಲ್ಲಿ 2 ವಿಧ. ಒಂದು ಸಂಪಾದಕ ಶಕ್ತಿ ಸಂಪನ್ಮೂಲ, ಇನ್ನೊಂದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಸತಲಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ. 1 ಬಾಕ್ರಾನಂಗಲ್ ಯೋಜನೆ, 2 ಹಿರಾಕೂಡ್ ಯೋಜನೆ, 3 ಪಂಪಸಾಗರ ಯೋಜನೆ, 4 ನಾಗಾರ್ಜುನ ಸಾಗರ ಯೋಜನೆ. ಇದು ಉತ್ತರ ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿರುವಂಥ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ. ಕರ್ನಾಟಕದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಮೂಲಕ ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ದಾಖಲೀಕರಣ ಮಾಡಿದ ಕ್ರಮ. ಕೂಲಿಯಿಂದ ಶಾಲೆಗೆ,
ಕಲಿನಲಿ, ನಲಿಕಲಿ ಹೀಗೆ ಬರ್ತದೆ. ಇಲ್ಲಿ ಕೂಲಿಯಿಂದ ಶಾಲೆಗೆ ಅಂತ ನಾವು ಉತ್ತರ ಬರೀಬೇಕು. ಸಾರ್ಕ್ ಸಂಘಟನೆಯಾದ ವರ್ಷ 1947, 1986, 1996, 1985. ಉತ್ತರ 1985. ಅಸ್ಪೃಶ್ಯತೆ ಆಚರಣೆ ಸಂವಿಧಾನದ ಯಾವ ವಿಧಿಯು ನಿಷೇಧಿಸಿದೆ? ಇಲ್ಲಿ ವಿಧಿ 20, 17ನೇ ವಿಧಿ, 29ನೇ ವಿಧಿ, 11ನೇ ವಿಧಿ. ಉತ್ತರ 17 ವಿಧಿ. ನಮ್ಮ ಸಂವಿಧಾನ ವಿಧಿಗಳು 395 ಇವೆ. ಆ 395ನೇ ವಿಧಿಗಳಲ್ಲಿ 17ನೇ ವಿಧಿ ನಮಗೆ ಹೇಳ್ತದೆ ಅಸ್ಪೃಶ್ಯತೆ ಆಚರಣೆ ಮಾಡೋದು ಮತ್ತು ಅದರ ವಿರುದ್ಧ ನಡ್ಕೊಳ್ಳೋದು ಸಂವಿಧಾನಕ್ಕೆ, ಸಮಾನತೆ ಹಕ್ಕಿಗೆ ವಿರುದ್ಧ. 2ನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಕೊನೆಗೊಳಿಸಿದ ಒಪ್ಪಂದ ಲಾಹೋರ್ ಒಪ್ಪಂದ, ಬೆಸಿನ್ ಒಪ್ಪಂದ, ಸಾಲ್ಬಾಯ್ ಒಪ್ಪಂದ, ಮದ್ರಾಸ್ ಒಪ್ಪಂದ. ಉತ್ತರ ಇಲ್ಲಿ ಬೆಸ್ಸಿನ್ ಒಪ್ಪಂದ. ಮಾನವ ಕುಲ ತಾನೊಂದೇ ಒಲಂ. ಉತ್ತರ ಇಲ್ಲಿ ಪಂಪ, ಪೊನ್ನ, ರನ್ನ, ಜನ್ನ. ಇಲ್ಲಿ ಪಂಪ ಕವಿ ಈ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ DM ನಂಜುಂಡಸ್ವಾಮಿ ಆಯೋಗ ಸಮಿತಿ ರಚನೆಯಾದ ಉದ್ದೇಶ ಕೋಮುವಾದ ತಡೆಯಲು, ಪ್ರಾದೇಶಿಕವಾದ ತಡೆಯಲು, ಅನಕ್ಷರತೆ ತಡೆಯಲು, ಭ್ರಷ್ಟಾಚಾರ ತಡೆಯಲು. ಉತ್ತರ ಇಲ್ಲಿ ಪ್ರಾದೇಶಿಕವಾದ ತಡೆಯಲು. ಗೋವಾ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದ ವರ್ಷ 1951, 1961, 1953, 1963. ಉತ್ತರ ಇಲ್ಲಿ 1961. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ, ಔಧನ ನವಾಬ, ಜುನಾಗಢದ ನವಾಬ, ಗ್ವಾಲಿಯರ್ನ ಸಿಂಧ್ಯಾ. ಉತ್ತರ ಇಲ್ಲಿ ಹೈದರಾಬಾದಿನ ನಿಜಾಮ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯ ಕೊರತೆಯ ಆಯವ್ಯಯ, ಸ್ಥಿರ ಆಯವ್ಯಯ, ಸಮತೋಲನ ಆಯವ್ಯಯ. ಸಾಮಾನ್ಯವಾಗಿ ಕೊರತೆ ಆಯವ್ಯಯವನ್ನೇ ಇಲ್ಲಿ ಮಂಡಿಸುವುದು. ಜನರು ತಮ್ಮ ಒಡವೆ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವಂತಹ ಸೇವೆ ಯಾವುದು? ಉಳಿತಾಯ ಖಾತೆ ಸೇವೆ, ಚಾಲ್ತಿ ಖಾತೆ ಸೇವೆ, ನಿಶ್ಚಿತ ಠೇವಣಿ ಖಾತೆ ಸೇವೆ, ಭದ್ರತಾ ಕಪಾಟ ಸೇವೆ. ಉತ್ತರ ಇಲ್ಲಿ ಭದ್ರತಾ ಕಪಾಟ ಸೇವೆ. ಭಾರತ ಸಿಲಿಕಾನ್ ಸಿಟಿ ಯಾವುದು? ಮುಂಬಯಿ, ಬೆಂಗಳೂರು, ಜೈಪುರ, ದೆಹಲಿ. ಇಲ್ಲಿ ಬೆಂಗಳೂರನ್ನು ಭಾರತ ಸಿಲಿಕಾನ್ ಸಿಟಿ ಅಂತ ಹೇಳಿ ನಾವು ತೀರ್ಮಾನ ಮಾಡ್ತಿದ್ದೀವಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಎಲ್ಲ ಮಾಹಿತಿ ತಂತ್ರಜ್ಞಾನಗಳ ಪಾರ್ಕ್ಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ SSLC ಬೋರ್ಡಿನ 2 ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾನು ನಿಮಗೊಂದು 20 ಪ್ರಶ್ನೆಗಳನ್ನು, 1 ಅಂಕ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ನಿಧಾನವಾಗಿ ಅಭ್ಯಾಸ ಮಾಡಿಕೊಳ್ಳಿ, ನೋಟ್ ಮಾಡಿಕೊಳ್ಳಿ, ಗೊಂದಲಕ್ಕೀಡಾಗಬೇಡಿ. ಯಶಸ್ಸಿನ ದಾರಿಗೆ ಇದು ನಿಮ್ಮ ಬುತ್ತಿಯಾಗಲಿ ಅಂತ ಹಾರೈಸ್ತೇನೆ. ನೀವು ನೋಡಿ, ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಭಾರತ್, ಜೈ ಹಿಂದ್.